ಮತ್ತೊಂದು ಕಡೆ ಮೆಟ್ರೋ ದರ. ದೇಶದಲ್ಲಿ ಯಾವುದೇ ರಾಜ್ಯ ಏಕಾಏಕಿ ಈ ಮಟ್ಟದಲ್ಲಿ ಮೆಟ್ರೋ ದರವನ್ನು ಏರಿಸತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು, ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಹೇಳಿ ತಾವೇನು ಕರಿತೀರಿ, ಒಪ್ಕೊಳ್ತೇನೆ. ಸಚಿವರು ಮುಖ್ಯಮಂತ್ರಿ ಹೇಳಿದಾಗ ಕೇಂದ್ರದಿಂದ 4-5 ಜನ ಇರ್ತಾರೆ ಅದಕ್ಕೆ ಮೆಂಬರ್ಸು, ರಾಜ್ಯದಿಂದನೂ ಕೂಡ 5 ಜನ ಮೆಂಬರ್ಸ್ ಇರ್ತಾರೆ. ಆದರೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಆ ಫೇರ್ ಫಿಕ್ಸೇಷನ್ ಕಮಿಟಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ವಿಚಾರ ಹೇಳ್ತೇನೆ, ಇವತ್ತು ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ತಮಿಳುನಾಡು ಸರ್ಕಾರ ಒತ್ತಾಯ ಮಾಡಿಲ್ಲ, ಅಲ್ಲೇನು ಜಾಸ್ತಿ ಆಗಿಲ್ಲ. ಚೆನ್ನೈಯಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ, ದೆಹಲಿನಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ, ಕಲ್ಕಟ್ಟಾದಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ, ಲಕ್ನೋದಲ್ಲಿ ಮುಂಬೈಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ. ವೈ ಓನ್ಲಿ ಕರ್ನಾಟಕ ರಾಜ್ಯದಲ್ಲೇ ಮೆಟ್ರೋ ದರ ಯಾಕೆ ಜಾಸ್ತಿ ಆಗಬೇಕು ಅಂತೇಳಿ ಬೋರ್ಡ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ, ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಬೋರ್ಡ್ ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ, ಗೌರವಾನ್ವಿತ ಸಚಿವರು ಹೇಳ್ತಾರೆ, ಮೆಟ್ರೋ ಇದು ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸಚಿವರು ಕೂಡ ಹೇಳ್ತಾರೆ. ಸಚಿವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ಲಿ ಅಂತೇಳಿ. ಅರೆ, ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಒತ್ತಾಯವನ್ನ ಮಾಡಿಲ್ಲ, ಸಬ್ಸಿಡಿ ಕೊಡಿ ಅಂತ ಕೇಳಿಲ್ಲ. ಮೆಟ್ರೋ ವಿಚಾರದಲ್ಲಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಬೆಂಗಳೂರು ಮಹಾನಗರದ ಜನತೆ ಈಗಾಗಲೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಅತಿ ಹೆಚ್ಚು ಕಟ್ತಾ ಇದ್ದಾರೆ, ವೆಹಿಕಲ್ ಮೋಟಾರ್ ಟ್ಯಾಕ್ಸ್ ಅನ್ನು ಹೆಚ್ಚು ಕಟ್ತಾ ಇದ್ದಾರೆ, ನೀರಿನ ದರ ಹೆಚ್ಚು ಕಟ್ತಾ ಇದ್ದಾರೆ. ಅಂಡ್ ಬ್ಯಾಂಗ್ಳೂರಿಯನ್ಸ್ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಜನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಮೆಟ್ರೋ ಅಂತ ಹೇಳಿದ್ರೆ ಸಾಮಾನ್ಯ ಜನರು, ಎಲ್ಲ ವರ್ಗದ ಜನರು ಕೂಡ ಬಳಸ್ತಾರೆ ಅಂತ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಹಿಂದೆ ಉದ್ದೇಶ ಇವರ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ಬೇಕಾಬಿಟ್ಟಿ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ.